ನಮಸ್ಕಾರ. ಬನ್ನಿ, ಭಾರತದ ಪ್ರಜಾಪ್ರಭುತ್ವದ ಆಳಕ್ಕೆ ಇಳಿದು ಪ್ರತಿ ಮತದ ಹಿಂದಿರುವ ಕಥೆಯನ್ನೊಮ್ಮೆ ಕೇಳೋಣ. ಇವತ್ತು ನಾವು ಕರ್ನಾಟಕದ ಗೌರಿಬಿದನೂರು ಅನ್ನುವೊಂದು ಸಣ್ಣ ಕ್ಷೇತ್ರದ ನಿಜಕ್ಕೂ ಆಶ್ಚರ್ಯ ಮೂಡಿಸುವ ಫಲಿತಾಂಶದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಗೌರಿಬಿದನೂರು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ಒಂದು ಸಾಮಾನ್ಯದಂತೆ ಕಾಣೋ ಕ್ಷೇತ್ರ. ಆದರೆ ಇತ್ತೀಚೆಗೆ ಇಲ್ಲಿ ನಡೆದ ಚುನಾವಣೆ ಇದೆಯಲ್ಲ, ಅದು ಇಡೀ ದೇಶದ ರಾಜಕೀಯ ತಂತ್ರಜ್ಞರಿಗೆ ಒಂದು ದೊಡ್ಡ ಪಾಠವನ್ನೇ ಹೇಳ್ಕೊಟ್ಟಿದೆ ಅಂತ ಹೇಳಬಹುದು. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಮೂಲ ಪ್ರಶ್ನೆನೇ ಇದು. ಯೋಚನೆ ಮಾಡಿ, 77 ಕೋಟಿ ರೂಪಾಯಿ ಆಸ್ತಿ, ಅಧಿಕಾರದಲ್ಲಿರೋ ಪಕ್ಷದ ಸಂಪೂರ್ಣ ಬೆಂಬಲ, ಇಷ್ಟೆಲ್ಲ ಇದ್ರೂ ಒಬ್ಬ ಅಭ್ಯರ್ಥಿಯನ್ನ ಮತದಾರರು ಯಾಕೆ ಹೀಗೆ ತಿರಸ್ಕರಿಸಿದ್ರು? ಬನ್ನಿ, ಈ ರಾಜಕೀಯ ಒಗಟಿನ ಹಿಂದಿನ ಸತ್ಯವನ್ನ ಒಟ್ಟಾಗಿ ಬಿಡಿಸೋಣ. ಯಾವುದೇ ಚುನಾವಣೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಆ ಕ್ಷೇತ್ರದ ಮಣ್ಣಿನ ಮಿಡಿತವನ್ನ, ಜನರ ಬದುಕನ್ನ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಗೌರಿಬಿದನೂರಿನ ನಿಜವಾದ ಚಿತ್ರಣ ಹೇಗಿದೆ? ಇಲ್ಲಿರೋ ವಿವರಗಳನ್ನ ಒಮ್ಮೆ ಗಮನಿಸಿ. ಗೌರಿಬಿದನೂರು ಅಂದ್ರೆ ಅದು ಬಹುತೇಕ ಹಳ್ಳಿಗಳಿರುವ ಪ್ರದೇಶ. ಜನರ ಬದುಕು, ಜೀವನ ಎಲ್ಲವೂ ಕೃಷಿಯನ್ನೇ ಅವಲಂಬಿಸಿದೆ. ಆದ್ರೆ ಪರಿಸ್ಥಿತಿ ಎಷ್ಟೊಂದು ಕಠಿಣವಾಗಿದೆ ಅಂದ್ರೆ 800 ಅಡಿ ಬೋರ್ ಕೊರೆದ್ರೂ 1 ಹನಿ ನೀರು ಸಿಗೋದು ಕಷ್ಟ. ಜೊತೆಗೆ ಸಮಾಜದ ಅಂಚಿನಲ್ಲಿರುವ ದಲಿತ್ ಮತ್ತು ಆದಿವಾಸಿ ಸಮುದಾಯದವರೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇದೆಲ್ಲವೂ ಮತದಾರರ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದೇ ಕುತೂಹಲ. ಸರಿ, ಈ ಒಂದು ಹಿನ್ನೆಲೆಯಲ್ಲಿ ನಾವು 2023ರ ಚುನಾವಣಾ ಫಲಿತಾಂಶ ನೋಡಿದ್ರೆ ಅದೊಂದು ದೊಡ್ಡ ಆಘಾತ ಅಂತಾನೆ ಹೇಳ್ಬೇಕು. ಬನ್ನಿ, ಆ ಸಂಖ್ಯೆಗಳೇನು ಹೇಳ್ತವೆ ಅಂತ ನೋಡೋಣ. ಈ ಗ್ರಾಫ್ ಇದೆಯಲ್ಲ, ಇದು ಬರೀ ಅಂಕಿ ಸಂಖ್ಯೆಗಳಲ್ಲ, ಇದೊಂದು ರಾಜಕೀಯ ಕ್ರಾಂತಿಯ ಚಿತ್ರಣ. 2018ರಲ್ಲಿ ಸುಮಾರು 21% ಮತಗಳನ್ನ ಪಡೆದಿದ್ದ ಬಿಜೆಪಿ 2023ರಲ್ಲಿ ಕೇವಲ 4.5%ಗೆ ಕೂಸ್ತಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಕೂಡ ತನ್ನ ಮತಗಳನ್ನ ಕಳ್ಕೊಂಡಿದೆ. ಆದ್ರೆ ನಿಜವಾದ ಆಶ್ಚರ್ಯ ಅಂದ್ರೆ, ಒಬ್ಬ ಪಕ್ಷೇತರ ಅಭ್ಯರ್ಥಿ ಸುಮಾರು 46% ಮತಗಳನ್ನ ಪಡೆದು ಗೆದ್ದುಬಿಟ್ಟಿದ್ದಾರೆ. ಇದು ಬದಲಾವಣೆ ಅಲ್ಲ, ಇದೊಂದು ರಾಜಕೀಯ ಭೂಕಂಪ. -16%. ಅಧಿಕಾರದಲ್ಲಿದ್ದ ಒಂದು ಪಕ್ಷಕ್ಕೆ ಇದು ಸಣ್ಣ ಪೆಟ್ಟೇನಲ್ಲ. ಮತದಾರರಲ್ಲಿ ಎಷ್ಟು ಅಸಮಾಧಾನ ಇತ್ತು ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಕೊನೆಗೆ ಉಳಿದಿದ್ದು ಕೇವಲ 4.5%. ಈ ಸಂಖ್ಯೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಇದರ ಹಿಂದಿನ ಅಸಲಿ ಕಾರಣಗಳೇನು? ಸರಿ, ಇಲ್ಲಿಯವರೆಗೆ ಏನಾಯ್ತು ಅಂತ ನೋಡಿದ್ವಿ. ಈಗ ಯಾಕೆ ಹೀಗಾಯ್ತು ಅನ್ನೋದನ್ನ ಆಳವಾಗಿ ನೋಡೋಣ. ಮತದಾರರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದಂಗೆ ಏಳೋಕೆ ಮೂಲ ಕಾರಣಗಳೇನು? ಜನರ ಆಕ್ರೋಶದ ಹಿಂದೆ ಮುಖ್ಯವಾಗಿ 3 ಕಾರಣಗಳು ಕಾಣಿಸ್ತವೆ. ಮೊದಲನೆಯದು ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ. ಅಂದ್ರೆ ಬರೀ ಭರವಸೆಗಳು ಸಾಕಾಗಲ್ಲ, ಜನರ ಕೈಗೆ ದುಡ್ಡು ಬರಬೇಕು, ಆದಾಯ ಹೆಚ್ಚಾಗ್ಬೇಕು ಅನ್ನೋದು. ಎರಡನೆಯದು ಅಭಿವೃದ್ಧಿಯ ಕೊರತೆ. ಸರಿಯಾದ ರಸ್ತೆ ಇಲ್ಲ, ನೀರಾವರಿ ಇಲ್ಲ, ಕುಡಿಯೋ ನೀರಿಗೂ ಸಮಸ್ಯೆ. ಮತ್ತೆ ಮೂರನೆಯದು, ಬಹುಶಃ ಎಲ್ಲಕ್ಕಿಂತ ದೊಡ್ಡ ಕಾರಣ, ಉದ್ಯೋಗ ಬಿಕ್ಕಟ್ಟು. ಈ ಒಂದು ಮಾತು ಜನರ ಸಂಪೂರ್ಣ ಹತಾಶೆಯನ್ನ ಹಿಡಿದಿಡುತ್ತೆ. ಕೆಲ್ಸ ಇಲ್ಲ, ನೀರಿಲ್ಲ, ಬರೀ ಭರೋಸೆಗಳು ಮಾತ್ರ. ಇದು ಕೇವಲ ಒಬ್ಬ ರೈತನ ಮಾತಲ್ಲ, ಇದು ಇಡೀ ಕ್ಷೇತ್ರದ ಜನರ ಮನಸ್ಸಿನ ಪ್ರತಿಧ್ವನಿಯಾಗಿತ್ತು. ನೋಡಿ, ಜನರ ಸಮಸ್ಯೆಗಳು ಒಂದು ಕಡೆ ಇದ್ರೆ, ಆಡಳಿತ ಪಕ್ಷ ಆಯ್ಕೆ ಮಾಡಿದ ಅಭ್ಯರ್ಥಿಯ ಹಿನ್ನೆಲೆ ಇನ್ನೊಂದು ದೊಡ್ಡ ಸಮಸ್ಯೆಯಾಗಿತ್ತು. ಅಭ್ಯರ್ಥಿಯ ಪ್ರೊಫೈಲ್ ಮತದಾರರ ನಿರೀಕ್ಷೆಗೆ ಯಾಕೆ ಸರಿ ಹೊಂದಿಲಿಲ್ಲ ಅಂತ ನೋಡೋಣ. ಬಹುಶಃ ಗೆಲುವು ಸೋಲನ್ನ ನಿರ್ಧರಿಸಿದ ಪ್ರಮುಖ ಅಂಶವೇ ಇದು. ಒಂದು ಕಡೆ ಸುಶಿಕ್ಷಿತ, ಶ್ರೀಮಂತ, ದೊಡ್ಡ ಪಕ್ಷದ ಬೆಂಬಲ ಇರೋ ಅಭ್ಯರ್ಥಿ. ಮತ್ತೊಂದು ಕಡೆ ಜನರಿಗೆ ಬೇಕಾಗಿದ್ದು ನಮ್ಮವನು, ನಮ್ಮ ಕಷ್ಟಸುಖದಲ್ಲಿ ಜೊತೆಗಿರೋ ನಮ್ಮೂರಿನ ನಾಯಕ. ಕಾಗದದ ಮೇಲಿನ ಅರ್ಹತೆಗೂ ಜನರ ಹೃದಯದ ನಿರೀಕ್ಷೆಗೂ ನಡುವೆ ದೊಡ್ಡ ಕಂದಕವೇ ಇತ್ತು. ಇದನ್ನೇ ನಾವು ಸ್ಥಳೀಯ ಒಳಗಿನವರ ಅಂಶ ಅಂತ ಕರೆಯಬಹುದು. ಅಂದ್ರೆ ಒಬ್ಬ ಅಭ್ಯರ್ಥಿ ಜನರಿಗೆ ಎಷ್ಟರ ಮಟ್ಟಿಗೆ ನಮ್ಮೂರು ಅಂತ ಅನಿಸ್ತಾರೆ ಅನ್ನೋದು. ಈ ಚುನಾವಣೆಯಲ್ಲಿ ಈ ಅಂಶ ಅತ್ಯಂತ ಕಡಿಮೆ ಇತ್ತು. ಇದು ನಮಗೆ ಒಂದು ವಿಷಯವನ್ನ ನೆನಪಿಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಧ್ವನಿಗೂ ಅವರ ಘನತೆಗೂ ಗೌರವ ಸಿಗಬೇಕು. ಜವಾಬ್ದಾರಿಯುತವಾದ, ಮಾಹಿತಿಪೂರ್ಣವಾದ ಚರ್ಚೆಯೇ ಅದರ ಅಡಿಪಾಯ. ಸರಿ, ಇಲ್ಲಿಯವರೆಗೂ ಸಮಸ್ಯೆಯ ವಿಶ್ಲೇಷಣೆ ಆಯಿತು. ಈಗ ಪರಿಹಾರದ ಕಡೆಗೆ ಗಮನಹರಿಸೋಣ. ಮತದಾರರ ನಂಬಿಕೆಯನ್ನ ಮತ್ತೆ ಗಳಿಸಬೇಕಾದ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ಪರಿಹಾರದ ನೀಲನಕ್ಷೆ ಏನು? ಇಲ್ಲಿ 3 ಪ್ರಮುಖ ಯೋಜನೆಗಳಿವೆ. ಇವು ನೇರವಾಗಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತವೆ. 1, ಬೆಂಗಳೂರಿಗೆ ಸಬರ್ಬನ್ ರೈಲು ಸಂಪರ್ಕ. ಇದು ಯುವಕರಿಗೆ ಉದ್ಯೋಗದ ಹೊಸ ದಾರಿಗಳನ್ನ ತೆರೆಯುತ್ತೆ. 2, ಜಲಜೀವನ್ ಮಿಷನ್ ಅಡಿಯಲ್ಲಿ ನೀರಿನ ಪೈಪ್ಲೈನ್. ಇದು ಹೊಲಗಳಿಗೆ ಜೀವಜಲ ಕೊಡುತ್ತೆ.
3. ಗಾರ್ಮೆಂಟ್ ಮತ್ತು ಜವಳಿ ಕೇಂದ್ರದ ವಿಸ್ತರಣೆ. ಇದು ಸ್ಥಳೀಯವಾಗಿ, ಅದರಲ್ಲೂ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿಸುತ್ತೆ. ಅಂದ್ರೆ ಉದ್ಯೋಗ, ನೀರು ಮತ್ತು ಆರ್ಥಿಕತೆ, ಈ 3 ಸ್ತಂಭಗಳ ಮೇಲೆ ಕ್ಷೇತ್ರದ ಭವಿಷ್ಯವನ್ನ ಕಟ್ಟಬಹುದು. ಈ ಒಂದು ಸಂಖ್ಯೆಯನ್ನ ನೋಡಿ, 220. ಈ ಉದ್ದೇಶಿತ ನೀರಿನ ಯೋಜನೆ ಜಾರಿಗೆ ಬಂದ್ರೆ ಸುಮಾರು 220 ಹಳ್ಳಿಗಳಿಗೆ ವರ್ಷಪೂರ್ತಿ ನೀರು ಸಿಗುತ್ತೆ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಸಾವಿರಾರು ರೈತರ ಜೀವನವನ್ನೇ ಬದಲಿಸಬಲ್ಲ ಒಂದು ದೊಡ್ಡ ಶಕ್ತಿ. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಈ ಒಂದು ಪ್ರಕರಣದಿಂದ ನಾವು ಒಂದು ದೊಡ್ಡ ಪಾಠವನ್ನ ಕಲಿಯಬಹುದು. ಗೌರಿಬಿದನೂರಿನ ಕಥೆ ಇಡೀ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ನಮ್ಗೇನು ಹೇಳುತ್ತೆ? ಮತ್ತು ಅಂತಿಮವಾಗಿ ನಾವು ಕಲಿಬೇಕಾದ ಪಾಠ ಇದೆ. ಭಾರತದ ರಾಜಕೀಯದಲ್ಲಿ ಹಣ ಮತ್ತು ಅಧಿಕಾರಕ್ಕಿಂತ ಜನರ ಮೇಲಿರುವ ನಂಬಿಕೆ ಮತ್ತು ಅವರು ಕಣ್ಣಾರೆ ಕಂಡ ಕೆಲಸವೇ ಹೆಚ್ಚು ತೂಕ ಹೊಂದಿರುತ್ತೆ. ಪ್ಯಾರಾಶೂಟ್ನಲ್ಲಿ ಬಂದ ನಾಯಕರು ಪೊಳ್ಳು ಭರವಸೆಗಳನ್ನ ಮತದಾರರು ಹೆಚ್ಚು ಕಾಲ ಸಹಿಸಲ್ಲ. ಇದು ನಾಯಕರು ಜನರ ಮಾತನ್ನ ಕೇಳಲೇಬೇಕು ಅನ್ನೋದನ್ನ ತೋರಿಸುತ್ತೆ. ಹಾಗೆ ಕೇಳುವಾಗ ಜನರ ಖಾಸಗಿತನ ಮತ್ತು ದತ್ತಾಂಶ ಸುರಕ್ಷತೆಗೆ ಭಾರತದ ಕಾನೂನುಗಳ ಅಡಿಯಲ್ಲಿ ಗೌರವ ನೀಡುವುದು ಕೂಡ ಅಷ್ಟೇ ಮುಖ್ಯ. ಹಾಗಾದ್ರೆ ಗೌರಿಬಿದನೂರಿನ ಈ ಫಲಿತಾಂಶ ನಮ್ಮೆಲ್ಲರ ಮುಂದೊಂದು ದೊಡ್ಡ ಪ್ರಶ್ನೆನ ಇರುತ್ತೆ. ತಳಮಟ್ಟದ ಸಾಮಾನ್ಯ ಜನರು ಧ್ವನಿ ಎತ್ತಿದಾಗ ಮತ್ತು ರಾಜಕೀಯ ವ್ಯವಸ್ಥೆಯು ಅದನ್ನ ಕೇಳಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾದಾಗ ನಿಜವಾದ ಬದಲಾವಣೆ ಸಾಧ್ಯವೇ? ನೀವೇ ಯೋಚಿಸಿ. ನೀವು ಜನರ ಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ನಲ್ಲಿ mgr@blueprintstrategies.ai ಗೆ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.